ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಯಾಂಡೀಸ್ ಕಿಚನ್ ಲ್ಯಾಬ್. ಇವತ್ತು ರುಚಿಕರವಾದ ಸೂಜಿ ನಗೆಟ್ಸ್ ಅಥವಾ ರವಾ ನಗೆಟ್ಸ್ನ ಸುಲಭವಾಗಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇದು. ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಮೊದಲಿಗೆ ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1/2 ಟೀ ಸ್ಪೂನ್ ಸಾಸಿವೆ ಹಾಗೂ 1/2 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರವಾ ನಗೆಟ್ಸನ್ನು ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಈಗ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ 1/4 ಕಪ್ ಈರುಳ್ಳಿಯನ್ನು ಹಾಕಿಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮುಂಬರುವಂತಹ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈರುಳ್ಳಿ ಸಾಫ್ಟ್ ಆದ ನಂತರ 2 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೂಜಿ ನಗೆಟ್ಸ್ನ ಮಾಡಲು 1 ಕಪ್ ರವಾನ ಬಳಸ್ತಾ ಇರೋದ್ರಿಂದ 2 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಕುದಿ ಬರೋದಕ್ಕೆ ಸ್ಟಾರ್ಟ್ ಆದ ಕೂಡಲೇ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, 1/2 ಟೀ ಸ್ಪೂನ್ ರೆಡ್ ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದ ನಂತರ 1 ಕಪ್ ಸೂಜಿ ರವಾವನ್ನು ಸ್ವಲ್ಪನೇ ಹಾಕಿಕೊಳ್ತಾ ಗಂಟು ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರವಾವನ್ನು ಒಮ್ಮೆಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟುಗಳಾಗುವ ಸಾಧ್ಯತೆ ಇರುತ್ತದೆ. ನೀವು ಯಾವುದೇ ಕ್ವಾಂಟಿಟಿಲಿ ರವಾ ನಗೆಟ್ಸನ್ನು ಮಾಡೋದಾದರೆ 1:2 ರೇಷಿಯೋವನ್ನು ಫಾಲೋ ಮಾಡಿ. ಕೇವಲ 1 ಕಪ್ ರವಾ ಹಾಗೂ 2 ಆಲೂಗಡ್ಡೆಯಿಂದ 15ರಿಂದ 20 ಸೂಜಿ ನಗೆಟ್ಸ್ನ ತಯಾರು ಮಾಡ್ಕೊಳ್ಬಹುದು. ನೀರು ಕಂಪ್ಲೀಟಾಗಿ ಆರಿದ ಮೇಲೆ ಈ ರೀತಿ 2 ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಫ್ಲೇಮನ್ನು ಆಫ್ ಮಾಡಿ ರವಾವನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ರವಾವನ್ನು ಕಂಪ್ಲೀಟಾಗಿ ಆರೋದಕ್ಕೆ ಬಿಡಬಾರ್ದು, ಸ್ವಲ್ಪ ಬೆಚ್ಚಗಿರುವಾಗಲೇ ಲೈಟಾಗಿ ನಾದ್ಕೊಳ್ತಾ ಇದ್ದೀನಿ. ನಂತರ ಬೇಯಿಸಿದ 2 ದೊಡ್ಡ ಗಾತ್ರದ ಆಲೂಗಡ್ಡೆಯನ್ನು ರವಾ ಮೇಲೆ ತುರ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ಆದರೆ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡುವಾಗ ಬಿಟ್ಟು ಹೋದಂತಹ ತುಂಡುಗಳು ದೊಡ್ಡದಾಗಿತ್ತಂದರೆ ನಗೆಟ್ಸನ್ನು ಎಣ್ಣೆಯಲ್ಲಿ ಕರಿಯುವಾಗ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆಲೂಗಡ್ಡೆಯನ್ನು ತುರ್ಕೊಂಡು ಹಾಕೊಳ್ಳೋದ್ರಿಂದ ರವಾ ಜೊತೆಗೆ ಚೆನ್ನಾಗಿ ಬರೆದುಕೊಳ್ಳುತ್ತೆ. ಈಗ ಆಲೂಗಡ್ಡೆ ಹಾಗೂ ರವಾವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5ರಿಂದ 7 ನಿಮಿಷ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ರವಾವನ್ನು ಚೆನ್ನಾಗಿ ನಾದಿಕೊಂಡ ನಂತರ 1/2 ಟೀ ಸ್ಪೂನ್ ಆರಿಗ್ಯಾನೋವನ್ನು ಹಾಕಿಕೊಂಡು ಇನ್ನೊಮ್ಮೆ ನಾದ್ಕೊಳ್ತಾ ಇದ್ದೀನಿ. ಆರಿಗ್ಯಾನೋವನ್ನು ಸೇರಿಸೋದ್ರಿಂದ ನಗೆಟ್ಸ್ಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ನಗೆಟ್ಸ್ನ ಮನೇಲಿ ಮಾಡ್ಕೊಳ್ತಾ ಇರೋದು ಅಂತ ಅನಿಸ್ಬಹುದು, ಆದರೆ ಟೇಸ್ಟ್ ಮಾತ್ರ ನೀವು ಹೊರಗಡೆ ಮಾಲ್ ಅಥವಾ ಕೆಫೆಗಳಲ್ಲಿ ತಿಂದಿರ್ತೀರಲ್ಲ, ಸೇಮ್ ಅದೇ ಟೇಸ್ಟಲ್ಲಿ ಬರುತ್ತೆ. ರವಾವನ್ನು ಈ ರೀತಿ ಸಂಪೂರ್ಣವಾಗಿ ನಾದಿಕೊಂಡ ನಂತರ 1 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡು ಸುತ್ತಲೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಅಂತ ಏನೂ ಇರಲ್ಲ. ಈಗ ನಾದ್ಕೊಂಡಿರುವಂತಹ ರವಾ ಮಿಶ್ರಣದಿಂದ ಚಿಕ್ಕ ಉಂಡೆಗಳನ್ನು ತಗೊಂಡು ನಗೆಟ್ಸ್ ಶೇಪಿಗೆ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪ್ನಲ್ಲಿ ನಗೆಟ್ಸ್ನ ಮಾಡ್ಕೊಳ್ಬಹುದು. ರವಾ ಮಿಶ್ರಣಕ್ಕೆ ಆಲ್ರೆಡಿ ಎಣ್ಣೆಯನ್ನು ಸೇರಿಸಿರೋದ್ರಿಂದ ಇವಾಗ ನಗೆಟ್ಸ್ ಮಾಡಬೇಕಾದ್ರೆ ಕೈಗೆ ಸ್ಟಿಕ್ ಆಗಲ್ಲ. ಇನ್ ಕೇಸ್ ಕೈಗಳಿಗೆ ಸ್ಟಿಕ್ ಆಗ್ತಾ ಉಂಟು ಅನ್ನೋದಾದರೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಗೆಟ್ಸ್ನ ಮಾಡ್ಕೊಳ್ಳಿ. ರವಾನ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಇವಾಗ ನಗೆಟ್ಸ್ ಮಾಡುವಾಗ ಶೇಪ್ ಕೊಡೋದಕ್ಕೆ ಈಸಿ ಆಗುತ್ತೆ. ಇದೇ ರೀತಿಯಲ್ಲಿ ಉಳಿದಿರುವಂತಹ ರವಾ ಮಿಶ್ರಣದಿಂದ ನಗೆಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ನಗೆಟ್ಸನ್ನು ಮಾಡಿಕೊಂಡ ನಂತರ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ನಗೆಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೇ ರವಾ ಮಿಶ್ರಣವನ್ನು ಪ್ಯಾಟೀಸ್ ಥರ ಮಾಡಿಕೊಂಡು ಶಾಲೋ ಫ್ರೈ ಕೂಡ ಮಾಡ್ಕೊಳ್ಬಹುದು. ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ನಗೆಟ್ಸ್ ಕಲರ್ ಬೇಗನೆ ಡಾರ್ಕ್ ಆಗಿಬಿಡತ್ತೆ.
ಈಗ ನಗೆಟ್ಸ್ ಆಲ್ಮೋಸ್ಟ್ ಆಗಿದೆ. ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ರವೆ ಹಾಗೂ ಆಲೂಗಡ್ಡೆ ಎರಡನ್ನೂ ಬೇಯಿಸ್ಕೊಂಡಿರೋದ್ರಿಂದ ನಗೆಟ್ಸ್ನ ಮಾಡೋದಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ. ಇದೇ ರೀತಿಯಲ್ಲಿ ಉಳಿದಿರುವಂತಹ ನಗೆಟ್ಸನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ಡಿಫ್ರೆಂಟಾಗಿ ನಗೆಟ್ಸನ್ನು ಮಾಡ್ಕೊಂಡು ತಿನ್ನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ರವೆಯಿಂದ ಮಾಡಿರೋದು ಅಂತ ಅನಿಸೋದೇ ಇಲ್ಲ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.